ಇಸ್ಪೀಟ್ ಆಡೋರು ಅಲ್ಲ, ಇಸ್ಪೀಟ್ ಆಡೋಕೆ ಬರೋದು ಇಲ್ಲ ನನಗೆ. 8,000 ರೂಪಾಯಿ ಕದಿಯೋಕ್ಕಂತೂ ಅಷ್ಟೊಂದು ದೊಡ್ಡ ಸಾಹಸ ಮಾಡಿಲ್ಲ ನಾನು ಯಾವತ್ತು. ಮತ್ತು ಇನ್ನೊಂದು ಇಸ್ಪೀಟ್ ಆಡೋವಂಥ ವ್ಯಕ್ತಿಗಳಾಗಿದ್ದರೆ ಅದು ಬೇರೆ ಅವರಿರೋ ವ್ಯಕ್ತಿ ಮಾಡ್ಕೊಂಡು ಆಮೇಲೆ ಈ ಸ್ವಂತ ಕಷ್ಟಪಟ್ಟಿದ್ದಾರೆ ಮನೆ ಕಟ್ಕೊಂಡು ಅದನ್ನೇ ಅವ್ರು ಕ್ಲಿಯರ್ ಕಟ್ಟಾಗಿ ಹಿಡಿದ್ದಾರೆ. ಯಾಕೆ ಅಂತಂದರೆ ಕೆಲವರು ಈ ಆಡಿಯೋಗಳನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಿರೋ ಪುಣ್ಯಾತ್ಮರ ನೀವು ಯಾರೂ ಕೂಡ ಅವ್ರ ಮನೆಗೆ ತಂದು ದುಡ್ಡು ಕೊಟ್ಟಿಲ್ಲ, ಇಲ್ಲ ಯಾರ ಕೈಲಿ ಕೊಡಿಸೋದು ಇಲ್ಲ. ಇದ್ರೆ ಖಂಡಿತ ನಮ್ಮ ಮುಂದೆ ಬೇಕಾದ ವಿಧಾರಣೆ ತಗೊಂಡ್ಬಂದು ಅದನ್ನು ಕೂಡ ತೋರಿಸಿ, ಪಾಪ ಇಲ್ಲಾಂದರೆ ಚಿದೋರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಈಗಾಗಲೇ ಬಳ್ಳಾಪುರ ಏನೋ ಕಾಂತಿರೋ ಊರೇನಿಲ್ಲ ಭೀಮಸಂದ್ರ ಬಂದು ಬಳ್ಳಾಪುರ ಬಂದ್ಬಿಟ್ರೆ ಸಿಕ್ಕ ಅವ್ರಿಗೆ ನೇರವಾಗಿ ನೋಡಪ್ಪ ನಾನು ಇಷ್ಟು ದುಡ್ಡು ಕೊಟ್ಟಿನಿ ಯಾರು ಹೇಳಿ ಬೇಕಾರೆ ವಾದ ಮಾಡಿ ಮಾಡಂಗಿದ್ದವರು ಅಲ್ವಾ. ಸುಮ್ಮನೆ ಕೊಟ್ಟಿಲ್ಲ ಮಾಡಿಲ್ಲ ಏನೂ ಇಲ್ಲ, ನೀವುಗಳು ದುಡ್ಡು ಮಾಡ್ಕೊಳ್ಳೋ ಗಂಟೆ ಮಾಡ್ಕೊಳ್ತೀರ ಏನೋ ಒಂದು ಮಾಡ್ತೀರ. ಹೇಳಬೇಕು ಅಂತಂದರೆ ಅವ್ರ ಸ್ವಂತ ಮಗ ಆದವ್ರು ಇನ್ಸ್ಟಾಗ್ರಾಮ್ಗಳಲ್ಲಿ ಪೇಜ್ಗಳಲ್ಲಿ ಓಪನ್ ಮಾಡಿಲ್ಲ, ಅವರ ಬೇರೆಯವರೆಲ್ಲ ಓಪನ್ ಮಾಡ್ಕೊಂಡು ಅವ್ರ ಫಾಲೋವರ್ಸ್ಗಳು ತೊಗೊಂಡು ನೀವು ಪೇಯ್ಡ್ ಪ್ರಮೋಷನ್ ಇನ್ಸ್ಟಾಗ್ರಾಮಲ್ಲಿ ಪೇಯ್ಡ್ ಪ್ರಮೋಷನ್ ದುಡ್ಡು ಮಾಡೋದು ನಂಗೆ ಚೆನ್ನಾಗಿ ಗೊತ್ತಿದೆ, ಇರಲಿ ಅದು ನಿಮ್ಮ ವೈಯಕ್ತಿಕ ಬಿಟ್ಟಿದ್ದು. ಆದರೆ ಅಟ್ಲೀಸ್ಟ್ ಈಗ ವೀಡಿಯೋ ಮಾಡ್ತಿರಲ್ಲ ಅವ್ರ ಮನೆಗಾರು ಸ್ವಲ್ಪ ಕ್ರೆಡಿಟ್ ಯಾರು ಕೊಡೋ ಥರ ಇರಲಿ ಅಷ್ಟೇ ನಾನು ಹೇಳೋದು. ನಿಮ್ಗಳಿಗೆ ನಾನು ಹೇಳೋದೇನು ಅಂದರೆ ತಪ್ಪಾಗಂತೂ ಅರ್ಥೈಸೋಕೆ ಹೋಗಬೇಡಿ, ಒಳ್ಳೆ ರೀತಿಯಲ್ಲೇ ತೊಗೊಳ್ತಿದ್ದೀರಾ, ಒಳ್ಳೆ ರೀತಿಯಲ್ಲಿ ತೋರಿಸಿ ಟ್ರೋಲ್ಗಳಲ್ಲೂ ಕೂಡ ಒಳ್ಳೊಳ್ಳೆ ಮೇಮ್ಸಲ್ಲಿ ಆ್ಯಡಿಂಗ್ ಮಾಡ್ತಾ ಇದ್ದಾರೆ ನರಸಿಂಹರಾಜ ಬಳ್ಳಾಪುರ ಅವ್ರ ಮಾತುಗಳನ್ನ, ತುಂಬ ಖುಷಿ ಆಗುತ್ತೆ. ಹಾಗೆ ಅವ್ರ ಮನೆಯವ್ರನ್ನೂ ಕೂಡ ಕ್ರೆಡಿಟ್ ಕೊಡಿ, ಅವ್ರ ಮನೆಯವ್ರನ್ನೂ ಕೂಡ ಆದಷ್ಟು ಸ್ಕ್ರೀನ್ ಮುಂದೆ ತೆಗೆದುಕೊಂಡು ಬರೋಕ್ಕಂತೂ ಪ್ರಯತ್ನಗಳು ಪಡಿ. ಗೊತ್ತಾಯ್ತಲ್ಲ, ಯಾರನ್ನಾದರೂ ಒಬ್ಬರು ನಿಮ್ಮ ಕೈಲಿ ಬೆಳೆಸೋಕ್ಕಾಯ್ತು ಬೆಳೆಸೋಕ್ಕಾಗಲಿಲ್ವಾ ತುಣಿಯಾಗಂತೂ ಹೋಗಬೇಡಿ, ಯಾಕೆಂದರೆ ಅರ್ಹತೆ ಯೋಗ್ಯತೆ ನಿಮ್ಗೆ ಇರೋದಿಲ್ಲ. ಗೊತ್ತಾಯ್ತಲ್ಲ, ಇದನ್ನು ನಾನು ಹೇಳ್ತೀನಿ, ಮತ್ತೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಆ ಸಮಾಧಿ ಹತ್ರ ನರಸಿಂಹರಾಜ ಬಳ್ಳಾಪುರ ಸಮಾಧಿ ಕಂಟಿನ್ಯೂ ಮಾಡ್ತೀನಿ ನೋಡೋಣ.